ನೀವೆಲ್ಲರೂ ಮಾತಾಡಿದ್ದಾಯ್ತಾ? ನಿಮಗಾಗಿರೋ ನೋವು, ನಿಮಗಿರೋ ಸಂಕಟ, ನಿಮ್ಮೊಳಗಿರೋ ಕೋಪ ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಇದೆಲ್ಲದ್ರಿಂದ ಮನೆ ಸಂಸ್ಕಾರ ಬದಲಾಗಬಾರ್ದಲ್ವಾ? ನೀವು ಒಪ್ಕೋತಿರೋ ಬಿಡ್ತಿರೋ ಇದು ನನ್ನ ಮನೆ ಅನ್ನೋದು ನಿಜ. ನಾನು ಈ ಮನೆ ಸೊಸೆ. ಈ ಮನೆಯಲ್ಲಿ ವರಂಗೆ ಅತ್ತಿಗೆಗೆ ಎಷ್ಟು ಅಧಿಕಾರ ಇದೆಯೋ, ಎಷ್ಟು ಹಕ್ಕಿದೆಯೋ, ಈ ಮನೆ ಮೇಲೆ ಅಷ್ಟೇ ಪ್ರೀತಿ ನನಗೂ ಇದೆ, ಅಷ್ಟೇ ಅಧಿಕಾರನೂ ನನಗಿದೆ. ಏನಮ್ಮ, ಈ ಮನೆಯಲ್ಲಿ ನಿನಗೆ ಅಧಿಕಾರ ಇದೆಯಾ? ಹೌದು, ನನಗೆ ಅಧಿಕಾರ ಇರೋದು. ಏನಂತೆ? ಇದು ನನ್ನ ಗಂಡನ ಮನೆ ಅಂತೆ. ನಾನು ಬಾಳ್ ಬದುಕಬೇಕಾಗಿರೋ ಮನೆ ಇದು. ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದಾಗಿ ಈ ಮನೆಯಲ್ಲಿ ಎಲ್ರ ಮನ್ಸಿಗೂ ನೋವಾಗಿದೆ. ಈ ಮನೆಗೆ ಅನ್ಯಾಯ ಆಗಿದೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈ ಮನೆ ಸೊಸೆ ಆಗಿ ದೇಹಿ ಅಂತ ಬಂದವ್ರನ್ನ ಒಳಗ್ ಕರೆದು ಅವ್ರಿಗೆ ನೀರು ಕೊಡೋದು ನನ್ನ ಕರ್ತವ್ಯ, ನನ್ನ ಧರ್ಮ. ಶತ್ರುಗಳೇ ಬಂದು ಕೇಳಿದ್ರು ಅವ್ರಿಗೆ ನೀರು ಕೊಡ್ಬೇಕಂತೆ. ದೊಡ್ಡವರಾಗಿ ಇದು ನಿಮ್ಗೆ ಗೊತ್ತಿಲ್ವಾ? ಬೇಡ. ಈ ಮನೆ ಅನ್ನೋ ಪುಟ್ಟು ಗೂಡಲ್ಲಿ ನಾನು ಹೊಸದಾಗಿ ಬಂದು ಸೇರಿರೋಳು. ನೀವು ಒಪ್ಕೊಂಡಿಲ್ಲ ಅಂದ್ರೂ ನೀವೆಲ್ಲರೂ ನನ್ನವರು ಅಂತ ತಿಳ್ಕೊಂಡಿರೋಳು. ನಿಮ್ಗೆಲ್ರೂ ಪ್ರೀತಿಯಿಂದ ಕಾಣಬೇಕು ಅಂತ ಅನ್ಕೊಂಡಿರೋಳು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಎಷ್ಟೇ ಆದ್ರೂ ನೀವ್ಯಾರು? ನಮ್ಮ ನಂದಿನಿ ಅಮ್ಮೋರ್ ಮಗಳು. ಈಗ ನನಗೆ ಸಮಾಧಾನ ಆಯ್ತು.